ಜಿಬಿಎ ಅಧಿಕಾರಿಗಳು ರಸ್ತೆ ಮತ್ತು ಗೋಡೆಗಳ ಮೇಲೆ ಉಗುಳಬೇಡಿ ಅಂತ ಬೋರ್ಡ್ ಹಾಕ್ತಾರೆ. ಆದರೆ ಬಿಎಂಟಿಸಿ ಅವರು ಬಸ್ಗಳ ಮೇಲೆ ಪಾನ್ ಮಸಾಲ ಖರೀದಿ ಮಾಡುವಂತೆ ಜಾಹೀರಾತು ಹಾಕ್ತಾರೆ. ಈ ನಡೆಯನ್ನ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈಗ ಇದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜಧಾನಿಯ ಜೀವನಾಡಿ ಎನಿಸಿಕೊಂಡಿರುವ ಬಿಎಂಟಿಸಿ ಬಸ್ಗಳ ಮೇಲೆ ಪ್ರದರ್ಶಿಸಲಾಗುತ್ತಿರುವ ತಂಬಾಕು ಮತ್ತು ಗುಟ್ಕಾ ಉತ್ಪನ್ನಗಳ ಜಾಹೀರಾತುಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಮರ ಸಾರಿವೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಬಸ್ಗಳ ಮೇಲಿದ್ದ ಜಾಹೀರಾತುಗಳನ್ನು ಹರಿದು ಹಾಕಿ ಸಾರಿಗೆ ಸಂಸ್ಥೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಪೂರ್ಣವಾಗಿ ಜಾಹೀರಾತುಮಯವಾಗಿರುತ್ತೆ. ಅದು ಜನರಿಗೆ ಯೂಸ್ ಆಗುವಂತಹ ಜಾಹೀರಾತುಗಳಲ್ಲ, ಬದಲಿಗೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಜಾಹೀರಾತುಗಳು. ದುಡ್ಡಿನ ಆಸೆಗಾಗಿ ಸಾರಿಗೆ ಸಂಸ್ಥೆಗಳು ಜನರ ಹಾಗೂ ನಗರದ ಸ್ವಚ್ಛತೆ ಹಾಳು ಮಾಡುತ್ತಿವೆ ಎಂದು ಕನ್ನಡ ಪರ ಸಂಘಟನೆ ಆಕ್ರೋಶ ಹೊರಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಸಾರಿಗೆ ನಿಗಮದ ಖಜಾನೆ ಖಾಲಿಯಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದ್ದು, ಈ ನಷ್ಟವನ್ನ ಭರಿಸಲು ಜಾಹೀರಾತು ಮುಖಾಂತರ ಹಣ ಗಳಿಸಲು ಸಾರಿಗೆ ಸಂಸ್ಥೆ ಮುಂದಾಗಿದೆ ಎಂದು ಕಿಡಿಕಾರಿದ್ದಾರೆ. ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಈ ಒಂದು ಸಾರಿಗೆಗಳು ಸಾರ್ವಜನಿಕರಿಗೆ ಸೇವೆ ಕೊಡ್ಲಿಕ್ಕಂತ ಇರುವಂತದ್ದು, ದುಡ್ಡು ಮಾಡೋಕ್ಕೋ ಅಥವಾ ಸರ್ಕಾರಕ್ಕೆ ರೆವೆನ್ಯೂ ಜನರೇಟ್ ಮಾಡೋಕ್ಕಂತ ಇರುವಂತ ಸಂಸ್ಥೆಗಳಲ್ಲ. ಆದ್ರೆ ಇವತ್ತಿನ ಸರ್ಕಾರಗಳು ಹಾಗೆ ಇದರ ಸಂಬಂಧಪಟ್ಟಂತ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಈ ಸಂಬಂಧಪಟ್ಟಂತ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು, ಈ ಒಂದು ಫ್ರೀ ಕೊಟ್ಟಿರುವಂತ ಉದ್ದೇಶದಿಂದ ದುಡ್ಡು ಮಾಡಬೇಕು, ಇದರಲ್ಲಿ ಈ ಒಂದು ಇಲಾಖೆಯಲ್ಲಿ ರೆವೆನ್ಯೂ ಜನರೇಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಯುವ ಜನತೆಗೆ ಮಾರಕ ಆಗಿರುವಂತಹ ವಿಮಲ್ ಆಗಿರ್ಬೋದು, ಹಾಗೆ ನಮ್ಮ RMD ಆಗಿರ್ಬೋದು, ಈ ತರ ಮಾದಕ ವಸ್ತುಗಳ ಜಾಹೀರಾತನ್ನ ಕೊಟ್ಕೊಂಡು ಎಷ್ಟೋ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಬಸ್ಗಳ ಮೇಲಿದ್ದ ತಂಬಾಕು ಮತ್ತು ಗುಟ್ಕಾ ಉತ್ಪನ್ನಗಳ ಜಾಹೀರಾತುಗಳ ವಿರುದ್ಧ ಸಮರ ಸಾರಲಾಗಿದ್ದು, ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ಇದೇ ರೀತಿ ಜಾಹೀರಾತು ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.